ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಯಾವತ್ತಾದ್ರೂ ಇಂತಹ ಹಾವನ್ನ ನೋಡಿದ್ದೀರಾ? ಇದರ ಒಂದು ಹನಿ ವಿಷ 1,000 ಜನರನ್ನ ಸಾಯಿಸಬಲ್ಲದು. ಅಂಡ್ ಫ್ರೆಂಡ್ಸ್, ನೀವು ಬ್ಲಾಕ್ ಮಾಂಬಾ ಹಾವಿನ ಬಗ್ಗೆ ಕೇಳೇ ಇರ್ತೀರಾ. ಇದು ಈ ಪ್ರಪಂಚದಲ್ಲೇ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾಗಿದೆ. ಬಟ್ ನಿಮ್ಗಿದು ಗೊತ್ತಾ? ಈ ಹಾವು ಕಪ್ಪು ಬಣ್ಣದಲ್ಲಿರಲ್ಲ, ಇದರ ಬಣ್ಣ ಬೇರೆನೇ ಇರುತ್ತೆ. ಆದ್ರೂ ಕೂಡ ಇದನ್ನ ಬ್ಲಾಕ್ ಮಾಂಬಾ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಂತಹ ಅತ್ಯಂತ ಭಯಂಕರವಾದ 10 ವಿಷಕಾರಿ ಹಾವುಗಳ ಬಗ್ಗೆ ಹೇಳಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಫಿಲಿಪೈನ್ ಕೋಬ್ರಾ. ಕೋಬ್ರಾ ಜಾತಿಯ ಹಾವುಗಳು ಜಾಸ್ತಿಯಾಗಿ ವಿಷಪೂರಿತ ಹಾವುಗಳಾಗಿರಲ್ಲ, ಆದ್ರೆ ಫಿಲಿಪೈನ್ ಕೋಬ್ರಾ ಮಾತ್ರ ಇದಕ್ಕೆ ಪೂರ್ತಿಯಾಗಿ ಅಪೋಸಿಟ್ ಆಗಿದೆ. ಸೊ ಇದರ ಪ್ರತ್ಯೇಕತೆ ಏನಂದ್ರೆ, ಇದು ಯಾವುದಾದ್ರೂ ಪ್ರಾಣಿಯ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ಕೊಂಡ್ರೆ ಅದನ್ನ ಕಚ್ಚುವ ಬದಲು ಆ ಪ್ರಾಣಿಯ ಮೇಲೆ ಡೈರೆಕ್ಟ್ ಆಗಿ ವಿಷವನ್ನ ಈ ರೀತಿ ಹೊರಚಿಮ್ಮುತ್ತೆ. ಈ ರೀತಿ 3 ಮೀಟರ್ ದೂರದಿಂದಲೂ ಕೂಡ ಪರ್ಫೆಕ್ಟ್ ಆಗಿ ಆ ಪ್ರಾಣಿಯ ಮೇಲೆ ವಿಷವನ್ನ ಚಿಮ್ಮಬಲ್ಲದು. ಇದರ ವಿಷ ನ್ಯೂರೋಟಾಕ್ಸಿಕ್ ಆಗಿರುತ್ತೆ, ಅಂದ್ರೆ ಡೈರೆಕ್ಟ್ ಆಗಿ ಇದು ಮನುಷ್ಯನ ಶ್ವಾಸಕೋಶದ ಮೇಲೆ ಮತ್ತು ಹೃದಯದ ಮೇಲೆ ಪ್ರಭಾವ ತೋರಿಸುತ್ತೆ. ಈ ಹಾವು ಕಚ್ಚಿದ ತಕ್ಷಣ ಅದರ ವಿಷ ಕೆಲಸ ಮಾಡಲು ಶುರು ಮಾಡುತ್ತೆ. ಮೊದಲು ಉಸಿರಾಟದ ತೊಂದರೆ ಆಗುತ್ತೆ, ನಂತರ ಹಾರ್ಟ್ ಅಟ್ಯಾಕ್ ನಿಂದ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಈ ಹಾವಿನಿಂದ ಕಚ್ಚಿಸಿಕೊಂಡ ವ್ಯಕ್ತಿ ಬದುಕುಳಿಯೋದು ತುಂಬಾ ರೇರ್. ನಂಬರ್ 2, ಬೆಲ್ಚರ್ಸ್ ಸೀ ಸ್ನೇಕ್. ಈ ಹಾವು ಸೌತ್ ಏಷ್ಯಾ ಮತ್ತು ನಾರ್ತ್ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ತುಂಬಾ ವಿಷಪೂರಿತವೂ ಕೂಡ ಆಗಿದೆ. ಈ ಹಾವಿನ ಕೇವಲ ಒಂದು ಹನಿ ವಿಷ 1000ಕ್ಕೂ ಅಧಿಕ ಜನರನ್ನ ಸಾಯಿಸಬಲ್ಲದು. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಹಾವಿನ ವಿಷ ಎಷ್ಟು ಡೇಂಜರ್ ಎಂದು. ಬಟ್ ಈ ಹಾವು ಸಮುದ್ರದಲ್ಲಿ ಜೀವಿಸುವುದರಿಂದ ಮನುಷ್ಯರಿಗೆ ಇದು ಅಷ್ಟೊಂದು ಅಪಾಯವೇನೂ ಅಲ್ಲ. ಕೆಲವೊಂದ್ಸಲ ಮೀನುಗಾರರು ಮೀನು ಹಿಡಿಯೋಕೆ ಹೋದಾಗ ಮಾತ್ರವೇ ಈ ಹಾವಿಗೆ ಬಲಿಯಾಗ್ತಾ ಇರ್ತಾರೆ. ಆಗಲೂ ಕೂಡ ಕೇವಲ 1% ಚಾನ್ಸ್ ಮಾತ್ರವೇ ಇರುತ್ತೆ. ಯಾಕೆಂದ್ರೆ ಈ ಹಾವು ಮನುಷ್ಯರನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗಿ ಬಿಡುತ್ತೆ. ತುಂಬಾ ರೇರ್ ಕೇಸಲ್ಲಿ ಮಾತ್ರವೇ ಈ ಹಾವು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ. ನಂಬರ್ 3, ಸಾಸ್ ಕೇಲ್ಡ್ ವೈಪರ್. ಈ ಹಾವು ಪ್ರಪಂಚದ ಎಲ್ಲಾ ಕಡೆ ಕಂಡು ಬರುತ್ತೆ. ಈ ಹಾವಿನ ಜಾತಿಯಲ್ಲಿ ಎಲ್ಲಾ ಹಾವುಗಳು ವಿಷಪೂರಿತವಾಗಿರುತ್ತವೆ, ಆದ್ರೆ ಈ ಎಲ್ಲಾ ವಿಷಪೂರಿತ ಹಾವುಗಳಲ್ಲಿ ಅತ್ಯಂತ ಹೆಚ್ಚು ವಿಷವನ್ನ ಹೊಂದಿರುವ ಹಾವು ಈ ಸಾಸ್ ಕೇಲ್ಡ್ ವೈಪರ್. ಈ ಹಾವು ಭಾರತ, ಚೀನಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಜನ ಹಾವುಗಳ ಕಡಿತದಿಂದಲೇ ಸತ್ತು ಹೋಗಿದ್ದಾರೆ ಎಂದು ಕೇಳಿದ್ರೆ ಈ ಹಾವು ನಂಬರ್ 1 ಪೊಸಿಷನ್ ನಲ್ಲಿರುತ್ತೆ. ಈ ಹಾವು ಆಹಾರಕ್ಕಾಗಿ ಮಳೆ ಬೀಳ್ತಾ ಇರುವ ಸಮಯದಲ್ಲಿ ಮಾತ್ರವೇ ಹೊರಗೆ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಹಾವು ಯಾರಿಗೆ ಕಚ್ಚುತ್ತೋ ಆ ಕಚ್ಚಿದ ಜಾಗದಲ್ಲಿ ತುಂಬಾ ಸ್ಪೀಡ್ ಆಗಿ ರಕ್ತ ಹೊರಗೆ ಬರುತ್ತೆ ಮತ್ತು ಪೂರ್ತಿ ದೇಹದಲ್ಲಿ ನೋವು ಶುರುವಾಗುತ್ತೆ. ನಂತರ ನವರಂಧ್ರಗಳಲ್ಲಿ ರಕ್ತ ಬರೋಕೆ ಶುರುವಾಗುತ್ತೆ. ಇದರಿಂದ ಬ್ಲಡ್ ಪ್ರೆಷರ್ ಕೂಡ ತುಂಬಾ ಸ್ಪೀಡ್ ಆಗಿ ಕಡಿಮೆ ಆಗುತ್ತೆ. ಕೆಲವು ಸಲ ಅಂತೂ ಈ ಹಾವಿನಿಂದ ಕಚ್ಚಿಸಿಕೊಂಡ ವ್ಯಕ್ತಿ ರಕ್ತವನ್ನು ಕೂಡ ವಾಮಿಟ್ ಮಾಡಿಕೊಳ್ತಾನಂತೆ. ನಂಬರ್ 4, ಟೈಗರ್ ಸ್ನೇಕ್. ಈ ಹಾವು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಇದರಲ್ಲಿ ಅತ್ಯಂತ ಪವರ್ಫುಲ್ ನ್ಯೂರೋಟಾಕ್ಸಿಕ್ ವಿಷವಿರುತ್ತೆ. ಈ ಹಾವು ಕಚ್ಚಿದಾಗ 25ರಿಂದ 30 ನಿಮಿಷದೊಳಗೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಸೊ ಈ ಹಾವಿನ ವಿಷಕ್ಕೆ ಆಂಟಿಡೋಸ್ ತಯಾರಿಸುವ ಮುಂಚೆ 70% ಜನ ಈ ಹಾವಿನ ಕಡಿತದಿಂದಲೇ ಸತ್ತು ಹೋಗ್ತಾ ಇದ್ರಂತೆ. ಬಟ್ ಆದ್ರೂ ಈ ಹಾವು ಮನುಷ್ಯರಿಗೆ ಅಷ್ಟೇನು ಡೇಂಜರ್ ಅಲ್ಲ. ಯಾಕೆಂದ್ರೆ ಈ ಹಾವು ಮನುಷ್ಯರ ಮುಂದೆ ಬಂದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಒಂದು ವೇಳೆ ಇದಕ್ಕೆ ಓಡಿ ಹೋಗೋಕೆ ದಾರಿ ಇಲ್ಲದೆ ಇದ್ರೆ ಅಂತಹ ಸಮಯದಲ್ಲಿ ಮಾತ್ರವೇ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಯತ್ನಿಸುತ್ತೆ. ಒಂದು ವೇಳೆ ಈ ಹಾವು ಕಚ್ಚಿದ್ರೆ ಶರೀರ ಪೂರ್ತಿಯಾಗಿ ಪ್ಯಾರಲೈಸ್ ಆಗಿ ಬಿಡುತ್ತೆ. ಇದರಿಂದ ಶರೀರದಲ್ಲಿ ರಕ್ತದ ಹರಿವು ನಿಂತು ಬಿಡುತ್ತೆ ಮತ್ತು ಕಚ್ಚಿದ ಜಾಗದಲ್ಲಿ ಜಾಸ್ತಿಯಾಗಿ ರಕ್ತಸ್ರಾವ ಉಂಟಾಗುತ್ತೆ. ನಂಬರ್ 5, ಕೋಸ್ಟಲ್ ಟೈಪನ್. ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಲ್ಲಿ ಕಂಡುಬರುವ ಇನ್ನೊಂದು ಅತ್ಯಂತ ಭಯಂಕರವಾದ ವಿಷಪೂರಿತ ಹಾವಾಗಿದೆ. ಯಾಕೆಂದ್ರೆ ಈ ಹಾವು ಒಂದೇ ಸಲ ಎಷ್ಟು ವಿಷವನ್ನ ಹೊರಗೆ ಬಿಡುತ್ತೆ ಅಂದ್ರೆ ಆ ವಿಷದಿಂದ ಒಂದೇ ಸಲ 12 ಜನರ ಪ್ರಾಣವನ್ನ ಕೂಡ ತೆಗೆಯಬಹುದು. ಆಸ್ಟ್ರೇಲಿಯಾದಲ್ಲಿ ಇದಕ್ಕೆ ಆಂಟಿಡೋಸ್ ತಯಾರಿಸೋಕು ಮುಂಚೆ ಈ ಹಾವಿನ ಕಡಿತದಿಂದ ಬದುಕುಳಿದ ಮನುಷ್ಯನೇ ಇಲ್ಲ ಅಂದ್ರೆ ತಪ್ಪಾಗಲ್ಲ. ಈ ಹಾವು ಕಚ್ಚಿದ 1 ಗಂಟೆಯ ಒಳಗಡೆಯೇ ಆ ವ್ಯಕ್ತಿಯ ಸಾವು ಖಚಿತವಾಗುತ್ತೆ. ಈ ಹಾವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನ ಅತ್ಯಂತ ವಿಷಪೂರಿತ ಹಾವುಗಳಲ್ಲಿ ಒಂದಂತೂ ಪಕ್ಕ. ಅದರ ಜೊತೆಗೆ ಅತ್ಯಂತ ಉದ್ದವಾದ ಹಾವುಗಳಲ್ಲಿ ಇದು ಕೂಡ ಒಂದು. ಇದರ ಉದ್ದ ಆಲ್ಮೋಸ್ಟ್ 2 ಮೀಟರ್ಗಳವರೆಗೆ ಇರುತ್ತೆ. ಸೊ ಇದು ಕಚ್ಚಿದ್ರೆ ಮನುಷ್ಯನ ಶರೀರದಲ್ಲಿ ಇಂಟರ್ನಲ್ ಬ್ಲೀಡಿಂಗ್ಸ್, ಕಿಡ್ನಿ ಡ್ಯಾಮೇಜ್ ಮತ್ತು ವಾಮಿಟಿಂಗ್ ಶುರುವಾಗುತ್ತೆ. ನಂತರ ಕೆಲವೇ ನಿಮಿಷಗಳಲ್ಲಿ ಆ ವ್ಯಕ್ತಿ ಸತ್ತು ಹೋಗಿ ಬಿಡ್ತಾನೆ. ನಂಬರ್ 6,
ಡೆತ್ ಆಡರ್. ಈ ಹಾವು ಹೆಚ್ಚಾಗಿ ನ್ಯೂಜಿನಿಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಈ ಹಾವುಗಳಲ್ಲಿ ಒಂದು ಪ್ರಜಾತಿ ಹೇಗಿದೆ ಅಂದ್ರೆ ಆ ಹಾವು ಇತರ ಹಾವುಗಳನ್ನ ಸಾಯಿಸಿ ತಿಂದು ಬಿಡುತ್ತೆ. ಈ ಹಾವು ಒಂದೇ ಸಲ ಆಲ್ಮೋಸ್ಟ್ 100 ಮಿಲಿಗ್ರಾಂನಷ್ಟು ವಿಷವನ್ನ ಅದರ ಶತ್ರುವಿನ ಶರೀರದಲ್ಲಿ ಬಿಡುಗಡೆ ಮಾಡುತ್ತೆ. ಇದರಿಂದ ಆ ಪ್ರಾಣಿ ನಿಧಾನವಾಗಿ ಸತ್ತು ಹೋಗುತ್ತೆ. ಬಟ್ ಆದ್ರೂ ಕೂಡ ಇದು ಮನುಷ್ಯರಿಗೆ ಅಷ್ಟೊಂದು ಡೇಂಜರ್ ಏನೂ ಅಲ್ಲ. ಯಾಕೆಂದ್ರೆ ಈ ಹಾವಿನ ವಿಷ ಮನುಷ್ಯರ ಮೇಲೆ ತುಂಬಾ ನಿಧಾನವಾಗಿ ಪ್ರಭಾವವನ್ನ ತೋರಿಸುತ್ತೆ. ಅಂದ್ರೆ ಇದರ ವಿಷ ಪೂರ್ತಿಯಾಗಿ ಮನುಷ್ಯರ ಶರೀರದಲ್ಲಿ ಹರಡೋಕೆ 6 ಗಂಟೆಗಳವರೆಗೆ ಸಮಯ ಹಿಡಿಯುತ್ತೆ. ಸೊ ಇಷ್ಟೊಂದು ಸಮಯ ಇದ್ದಾಗ ಆ ವ್ಯಕ್ತಿಯನ್ನ ಈಸಿಯಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಆಂಟಿಡೋಸ್ ಕೊಟ್ಟು ಉಳಿಸಬಹುದು. ನಂಬರ್ 7, ರಾಟಲ್ ಸ್ನೇಕ್. ಈ ಹಾವು ಉತ್ತರ ಅಮೆರಿಕಾದಲ್ಲಿ ಅತ್ಯಂತ ವಿಷಪೂರಿತ ಹಾವಾಗಿದೆ. ಇದರ ಬಾಲ ಯಾವಾಗ್ಲೂ ಮೂವ್ ಆಗ್ತಾನೆ ಇರುತ್ತೆ. ಇದರಿಂದ ಇದನ್ನ ಈಸಿಯಾಗಿ ಎಲ್ಲಿದ್ರೂ ಕೂಡ ಕಂಡುಕೋಬಹುದು. ಯಾಕೆಂದ್ರೆ ಈ ಹಾವು ಅದರ ಬಾಲವನ್ನ ಮೂವ್ ಮಾಡ್ತಾ ಇರುವಾಗ ಅದರಿಂದ ಶಬ್ದ ಕೂಡ ಬರುತ್ತೆ. ಅದಕ್ಕಾಗಿಯೇ ಈ ಹಾವನ್ನ ರಾಟಲ್ ಸ್ನೇಕ್ ಎಂದು ಕರೆಯಲಾಗುತ್ತೆ. ಈ ಹಾವು ತನ್ನ ದೇಹದ ಮೇಲೆ ಈ ರೀತಿ ಗಾಳಿಯಲ್ಲಿ ನಿಲ್ಲಬಲ್ಲದು. ಈ ರೀತಿ ಎದ್ದು ನಿಲ್ಲುವುದರಿಂದ ಇದಕ್ಕೆ ಆಹಾರವನ್ನು ಹುಡುಕಲು ಕೂಡ ತುಂಬಾ ಸುಲಭವಾಗುತ್ತೆ. ಇದು ತನ್ನ ಪೂರ್ತಿ ತಾಕತ್ತಿನಿಂದ ಬೇಟೆಯನ್ನ ಆಡುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಹಾವಿನ ಚಿಕ್ಕ ಚಿಕ್ಕ ಮರಿಗಳು ಕೂಡ ದೊಡ್ಡ ಹಾವುಗಳಿಗಿಂತಲೂ ಹೆಚ್ಚು ವಿಷಪೂರಿತವಾಗಿರುತ್ತವೆ. ಈ ಹಾವಿನ ಶರೀರದಲ್ಲಿ ಹೀಮೋಟಾಕ್ಸಿಕ್ ವಿಷ ಇರುತ್ತೆ. ಈ ವಿಷದ ಕಾರಣದಿಂದಲೇ ಮನುಷ್ಯನ ದೇಹದಲ್ಲಿರುವ ಟಿಶ್ಯೂ ಸತ್ತು ಹೋಗುತ್ತವೆ. ಇದರಿಂದ ಬ್ಲಡ್ ಕ್ಲಾಟ್ ಆಗಿ ಬಿಡುತ್ತೆ. ಈ ಹಾವು ಕಚ್ಚಿದ 10 ನಿಮಿಷದ ಒಳಗಡೆ ಆಂಟಿಡೋಸ್ ಕೊಡ್ಲಿಲ್ಲ ಅಂದ್ರೆ ಆ ವ್ಯಕ್ತಿಯನ್ನ ಮತ್ಯಾರು ಉಳಿಸೋಕೆ ಸಾಧ್ಯವೇ ಇಲ್ಲ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8, ಈಸ್ಟರ್ನ್ ಬ್ರೌನ್ ಸ್ನೇಕ್. ಈ ಹಾವು ಕೂಡ ಜಾಸ್ತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಹಾಗೆಯೇ ಇದು ಕೂಡ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದು. ಅಂದ್ರೆ ಈ ಹಾವಿನ ಒಂದು ಹನಿ ವಿಷ 4 ಜನರನ್ನ ಸಾಯಿಸಬಲ್ಲದು. ಈ ಹಾವು ಆಸ್ಟ್ರೇಲಿಯಾದಲ್ಲಿ ಮನುಷ್ಯರು ವಾಸಿಸುವ ಜಾಗದಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ. ಈ ಹಾವಿನ ಚಿಕ್ಕ ಮರಿಯೂ ಕೂಡ ಒಬ್ಬ ಮನುಷ್ಯನನ್ನ ಈಸಿಯಾಗಿ ಕಚ್ಚಿ ಸಾಯಿಸಬಲ್ಲದು. ಇದು ತುಂಬಾ ವೇಗವಾಗಿ ಚಲಿಸುತ್ತೆ. ಇದರಿಂದ ತನ್ನ ಬೇಟೆಯನ್ನ ಕೂಡ ತುಂಬಾ ಈಸಿಯಾಗಿ ಪಡೆದುಕೊಳ್ಳುತ್ತೆ. ಸೊ ಒಂದು ವೇಳೆ ಈ ಹಾವು ಮನುಷ್ಯರಿಗೆ ಕಚ್ಚಿದ್ರೆ ಇದರ ಪ್ರಭಾವ ಹೇಗಿರುತ್ತೆ ಅಂದ್ರೆ ಮನುಷ್ಯರಿಗೆ ಕಣ್ಣುಗಳೇ ಕಾಣಲ್ಲ. ಇದರ ಜೊತೆಗೆ ಮನುಷ್ಯನ ಶರೀರದಲ್ಲಿ ತುಂಬಾ ಬೇನೆ ಶುರುವಾಗುತ್ತೆ ಮತ್ತು ಯಾವ ಜಾಗದಲ್ಲಿ ಹಾವು ಕಚ್ಚಿರುತ್ತೋ ಆ ಜಾಗದಲ್ಲಿ ರಕ್ತ ಜಾಸ್ತಿಯಾಗಿ ಹೊರಗೆ ಬರಲು ಶುರುವಾಗುತ್ತೆ. ನಂಬರ್ 9, ಬ್ಲ್ಯಾಕ್ ಮಾಂಬಾ. ಈ ಹಾವು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನ ಹಾವುಗಳ ಕಡಿತದಿಂದಲೇ ಸತ್ತು ಹೋಗಿದ್ದಾರೆ ಅಂದ್ರೆ ಆ ಹಾವುಗಳಲ್ಲಿ ಮೊದಲ ಸ್ಥಾನದಲ್ಲಿ ಈ ಬ್ಲ್ಯಾಕ್ ಮಾಂಬಾನೇ ಇರುತ್ತೆ. ಈ ಹಾವು ಅತ್ಯಂತ ವೇಗವಾಗಿ ಹೋಗುವ ಹಾವುಗಳಲ್ಲಿ ಒಂದು. ಅಂದ್ರೆ ಈ ಹಾವು ಗಂಟೆಗೆ 20 ಕಿಲೋಮೀಟರ್ ವೇಗದಿಂದ ಹೋಗಿ ಅದರ ಆಹಾರವನ್ನ ಸಾಧಿಸಿಕೊಳ್ಳುತ್ತೆ. ಅಂಡ್ ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರಬಹುದು, ಈ ಹಾವಿನ ಹೆಸರನ್ನ ಕೇಳಿದ ತಕ್ಷಣ ಇದರ ಕಲರ್ ಕೂಡ ಕಪ್ಪು ಬಣ್ಣದಲ್ಲೇ ಇರುತ್ತೆ ಅಂತ. ಬಟ್ ಅದು ನಿಜ ಅಲ್ಲ. ಈ ಹಾವಿನ ಬಣ್ಣ ಗ್ರೇ ಅಥವಾ ಡಾರ್ಕ್ ಬ್ರೌನ್ ಕಲರ್ ನಲ್ಲಿ ಇರುತ್ತೆ. ಹಾಗಾದ್ರೆ ಇದಕ್ಕೆ ಬ್ಲ್ಯಾಕ್ ಮಾಂಬಾ ಅಂತ ಯಾಕೆ ಕರೀತಾರೆ ಅಂದ್ರೆ ಇದರ ಬಾಯಿಯ ಒಳಗಡೆ ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲೇ ಇರುತ್ತೆ. ಅದಕ್ಕಾಗಿಯೇ ಇದನ್ನ ಬ್ಲ್ಯಾಕ್ ಮಾಂಬಾ ಎಂದು ಕರೆಯಲಾಗುತ್ತೆ. ಈ ಹಾವು ಬೇಟೆಯಾಡುವಾಗ ಒಂದು ವೇಳೆ ಅದಕ್ಕೆ ಡೇಂಜರ್ ಇದೆ ಅಂತ ಗೊತ್ತಾದ್ರೆ ಈ ಹಾವು ಅದರ ಶತ್ರುವಿನ ಮೇಲೆ 10 ರಿಂದ 12 ಬಾರಿ ಕಂಟಿನ್ಯೂಸ್ ಆಗಿ ಕಚ್ಚುತ್ತೆ. ಅಂಡ್ ಕಚ್ಚಿದ ಪ್ರತಿ ಬಾರಿಯೂ ಕೂಡ 400 ಮಿಲಿಗ್ರಾಂನಷ್ಟು ವಿಷವನ್ನ ಅದರ ಶತ್ರುವಿನ ದೇಹದ ಒಳಗಡೆ ಬಿಡುಗಡೆ ಮಾಡುತ್ತೆ. ಇದರ ವಿಷ ನ್ಯೂರೋಟಾಕ್ಸಿಕ್ ಆಗಿರುತ್ತೆ. ಕೇವಲ ಇದರ 1 ಮಿಲಿಗ್ರಾಂನಷ್ಟು ವಿಷ ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆಯಬಲ್ಲದು. ಇದು ಕಚ್ಚಿದ ತಕ್ಷಣ ಮನುಷ್ಯರಿಗೆ ಕಣ್ಣುಗಳೇ ಕಾಣಲ್ಲ. ಆಫ್ರಿಕಾದಲ್ಲಿ ಈ ಹಾವು ಎಷ್ಟು ಡೇಂಜರ್ ಅಂದ್ರೆ ಯಾರಾದ್ರೂ ಹಾವು ಕಚ್ಚಿದೆ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಅವರಿಗೆ ಮೊದಲು ಈ ಹಾವಿನ ಆಂಟಿಡೋಸ್ ಅನ್ನೇ ಕೊಡ್ತಾರಂತೆ. ನಂಬರ್ 10, ಇನ್ಲ್ಯಾಂಡ್ ಟೈಪನ್. ಸೊ ಫ್ರೆಂಡ್ಸ್, ಈ ಹಾವಿನ ಬಗ್ಗೆ ಮಾತನಾಡುವುದಾದ್ರೆ ಈ ಹಾವು ನಾನು ಇದಕ್ಕೂ ಮುಂಚೆ ಹೇಳಿದ ಎಲ್ಲಾ ಹಾವುಗಳಲ್ಲೇ ಅತ್ಯಂತ ವಿಷಪೂರಿತ ಹಾವು. ಇದು ಈಸ್ಟ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ಈ ಹಾವಿನ ಒಂದೇ ಕಡಿತದಲ್ಲಿ 100 ಮಿಲಿಗ್ರಾಂನಷ್ಟು ವಿಷ ಇರುತ್ತೆ. ಅಂದ್ರೆ ಈ 100 ಮಿಲಿಗ್ರಾಂ ವಿಷ 1000ಕ್ಕೂ ಹೆಚ್ಚು ಜನರನ್ನ ಸಾಯಿಸಬಲ್ಲದು. ಇದರ ವಿಷ ರಾಟಲ್ ಸ್ನೇಕ್ ನ ವಿಷಕ್ಕಿಂತ 10 ಪಟ್ಟು ಜಾಸ್ತಿ ಮತ್ತು ಕೋಬ್ರಾ ಹಾವಿನ ವಿಷಕ್ಕಿಂತ 50 ಪಟ್ಟು ಜಾಸ್ತಿ ಡೇಂಜರ್ ಆಗಿರುತ್ತೆ. ಈ
ಹಾವು ಮನುಷ್ಯರು ವಾಸಿಸುವ ಪ್ರದೇಶಗಳಿಂದ ತುಂಬಾ ದೂರವೇ ಇರುತ್ತೆ. ಆದ್ದರಿಂದ ಇದು ಮನುಷ್ಯರು ವಾಸಿಸುವ ಜಾಗಕ್ಕೆ ತುಂಬಾ ರೇರ್ ಆಗಿ ಬರುತ್ತೆ. ಅಂಡ್ ಇದರ ಬಗ್ಗೆ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಈ ಹಾವಿನಿಂದ ಕಚ್ಚಿಸಿಕೊಂಡವರು ಬದುಕುಳಿದಿದ್ದು ಕೇವಲ 1% ಮಾತ್ರವೇ. ಇದಕ್ಕೆ ಮನುಷ್ಯರಿಂದ ಅಪಾಯವಿದೆ ಎಂದು ಗೊತ್ತಾದಾಗ ಮಾತ್ರವೇ ಇದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಂತ ಇದರ ಹತ್ತಿರ ಹೋಗೋಕೆ ಯಾರು ಕೂಡ ಪ್ರಯತ್ನಿಸಬೇಡಿ. ಇದು ಒಂದು ವೇಳೆ ಕಚ್ಚಿದ್ರೆ ಬದುಕುಳಿಯುವುದು 0.1% ಚಾನ್ಸ್ ಕೂಡ ಇರಲ್ಲ. ಸೊ ಫ್ರೆಂಡ್ಸ್, ಈ ಎಲ್ಲಾ 10 ಹಾವುಗಳಲ್ಲಿ ಯಾವುದನ್ನು ನೀವು ರಿಯಲ್ ಆಗಿ ನೋಡಿದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸೊ ಒಂದು ವೇಳೆ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.